ಪ್ರಥಮವಾಗಿ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇತ್ತೀಚಿನ ಸರ್ಕಾರದ ಕೆಲವು ತೀರ್ಮಾನಗಳು, ಅದರಲ್ಲೂ ವಿಶೇಷವಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಗ್ಯಾರಂಟಿಗಳನ್ನು ನೆನ್ನೆ ಬೇರೆ ಘೋಷಣೆ ಮಾಡಿದ್ದಾರೆ. ಅದು 2-3 ದಿನಗಳ ಮುಂಚೆ ಬೆಂಗಳೂರಿನ ನಾಗರಿಕರಿಗೆ 13ನೇ ತಾರೀಕು 6ನೇ ಗ್ಯಾರಂಟಿಯನ್ನ ಕೊಟ್ಟು ಸಂತೋಷದಿಂದ ಜನ ತೇಲಾಡ್ತಕ್ಕಂಥ ರೀತಿಯ ಒಂದು ಗ್ಯಾರಂಟಿ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರು. ಇಲ್ಲಿ ಅದಕ್ಕಿಂತ ಮುಂಚೆ ನಾನು ನನಗೆ ರಾಜಕೀಯವಾಗಿ ನನಗಷ್ಟೇ ಅಲ್ಲ, ನಮ್ಮ ತಂದೆಯವ್ರಿಗೂ ಶಕ್ತಿ ತುಂಬಿದಂತ, ಜನ್ಮ ಕೊಟ್ಟಂತ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತ ಅವತ್ತಿನ ರಾಮನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದಂತ ಬಿಡದಿ ಭಾಗದ ಬೈರ್ಮಂಗ್ಲ, ಅಲ್ಲಿಂದ ಹೊಸೂರು, ಅಲ್ಲಿಂದ ಕಂಚಗಾರನಹಳ್ಳಿ, ಹೀಗೆ 8 ಗ್ರಾಮಗಳು. ಈ ಒಂದು ಗ್ರಾಮಗಳನ್ನ ಈಗ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಅಂತಕ್ಕಂಥ ಹೆಸರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇಂಟಿಗ್ರೇಟ್ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥದ್ದು ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ. ಅವರು ಹಲವಾರು ಈ ಒಂದು ವಿಷಯವನ್ನ ಈ ಸರ್ಕಾರ ಬಂದ ಮೇಲೆ ಏನು ಪ್ರಾರಂಭ ಮಾಡಿದ್ದಾರೆ, ಅಲ್ಲಿ ಸಾರ್ವಜನಿಕವಾಗಿ ಅಲ್ಲಿಯ ನನ್ನ ರೈತ ಬಂಧುಗಳಿಗೆ ಇದು ಕುಮಾರಸ್ವಾಮಿಯ ಕೂಸು, ಈಗ ಅದಕ್ಕೆ ವಿರೋಧ ಹೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಹೇಳಿದ್ದೇನೆ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತ ಜನ ಆ ಭಾಗದಲ್ಲಿ. ನಾನು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಕೃಷ್ಣ ಕಚೇರಿನಲ್ಲಿ ಸುಮಾರು 3-4 ಸಭೆಗಳನ್ನ ಅಲ್ಲಿಯ ನಮ್ಮ ಕೃಷಿ ಮಾಡತಕ್ಕಂಥ ರೈತರ ಜೊತೆನಲ್ಲಿ ಕೃಷ್ಣ ಕಚೇರಿಯಲ್ಲಿ ಅವ್ರಿಗೆ ಆಹ್ವಾನ ಕೊಟ್ಟು ಸುದೀರ್ಘವಾದಂಥ ಚರ್ಚೆಗಳನ್ನು ಮಾಡಿದ್ದೇನೆ. ಆ ಸಂದರ್ಭದಲ್ಲಿ 2006-2007 ಆ ಸನ್ನಿವೇಶದಲ್ಲಿ ನನಗೆ ಒಬ್ರು ತಾಯಿ ಸಮಾನರು ಒಬ್ರು ಒಂದು ಮಾತು ಹೇಳಿದ್ರು, ರೈತ ಕುಟುಂಬದ ಮಹಿಳೆ. ಆಯ್ತಪ್ಪ, ನೀನು ನಮಗೆ ಪರಿಹಾರ ಕೊಡಬಹುದು, ಅದರ ಪರಿಹಾರವನ್ನ ನಮ್ಮ ಕುಟುಂಬಗಳಲ್ಲಿ ನಾವು ಎಷ್ಟು ದಿನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ? ಮುಂದೆ ನಾವೆಲ್ಲ ಬೀದಿಗೆ ಬರ್ತೀವಿ. ನಿನ್ನನ್ನ ಶಾಸಕನಾಗಿ ನಾವು ಆಯ್ಕೆ ಮಾಡಿದ್ದು ನಮ್ಮಗಳನ್ನ ಒಕ್ಕಲೆಬ್ಬಿಸ್ಲಿಕ್ಕೋಸ್ಕರವಾಗಿ ಮಾಡಿದ್ದ? ಈ ಪ್ರಶ್ನೆ ನನಗೇನಿಟ್ರು ಇವತ್ತು ನನಗೆ ಅದು ನನ್ನ ಸ್ಮೃತಿ ಪಟದಲ್ಲಿದೆ. ಅವತ್ತಿನ ಸಂದರ್ಭದಲ್ಲಿ ಲ್ಯಾಂಡ್ ವ್ಯಾಲ್ಯೂದು ನಾನು ಚರ್ಚೆ ಮಾಡಲ್ಲ, ಯಾವ ಅವತ್ತಿನ ಬೆಲೆ ಇತ್ತು, ಅವತ್ತಿನ ನನ್ನ ಕಾರ್ಯಕ್ರಮವೇ ಬೇರೆ. ಈಗಿನ ಈ ಸರ್ಕಾರ ಆ ರೈತರ ಭೂಮಿನ ತಗೊಂಡು ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡಕ್ಕೆ ಅಫಿಷಿಯಲಿ ಆಗಿ ಸರ್ಕಾರದಿಂದ ಹೊರಟಿದ್ದಾರೆ. ಈಗಿನ ಸರ್ಕಾರದಲ್ಲಿ ರಿಯಲ್ ಎಸ್ಟೇಟ್ನ ಬಹುಶಃ ನಾಯಕತ್ವವನ್ನು ಸಿದ್ದರಾಮಯ್ಯನವರಿಗೆ ವಹಿಸಿದ್ದಾರೆ ಬ್ರೋಕರ್ ಆಗಿ.
ನನ್ನ ಅಭಿಪ್ರಾಯದಲ್ಲಿ. ಅವತ್ತು ನಾನು ತೆಗೆದುಕೊಂಡಂಥ ಕೆಲವು ನಿಲುವುಗಳೇನಿದೆ, ನಂತರ ಅದು ಅಲ್ಲಿಗೆ ನಿಂತು 2006 2026 20 ವರ್ಷ ಆಗಿದೆ. ಈಗ ಪಾಪ ಅವರು ಏನು ಹೇಳ್ತಾ ಇದ್ದಾರೆ ಈ ಒಂದು ಯೋಜನೆ ಬಗ್ಗೆ, ಈಗಿನ ಕಾನೂನು ಸಚಿವರು ಗ್ರೇಟ್ ಎಚ್ ಕೆ ಪಾಟೀಲ್ರು ಅವತ್ತಿನ ದಿನ ನಾನು ಬಿಡದಿ ಒಂದ ಭಾಗದ್ದೆಲ್ಲ ನಾನು ತೀರ್ಮಾನ ಮಾಡಿದ್ದು 5 ಟೌನ್ಶಿಪ್ಗಳನ್ನ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದು 2006 ಇವತ್ತು ಯಾವ ಒಂದು ಬೆಂಗಳೂರು ನಗರದ ಪರಿಸ್ಥಿತಿ ನೋಡ್ತಾ ಇದ್ದೀರಿ, ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಜೀವನ ಮಾಡ್ತಕ್ಕಂಥ ಜನತೆಯ ಸಮಸ್ಯೆಗಳು ಏನಿದೆ ಅಂತಕ್ಕಂಥದ್ದನ್ನು ಅರಿತು 2006 ನಾನು 5 ಇಂಟಿಗ್ರೇಟೆಡ್ ಟೌನ್ಶಿಪ್ಗಳನ್ನ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದೆ. ಹೊಸಕೋಟೆ, ಸೋಲೂರು, ಸಾತ್ನೂರು, ಹೀಗೆ 5 ಟೌನ್ಶಿಪ್ಗಳನ್ನ ಮಾಡಲಿಕ್ಕೆ ಅವತ್ತು ನಾನೇನು ಒಂದು ಪ್ರೊಸೀಡಿಂಗ್ಗಳನ್ನ ಮಾಡಿದ್ವು. 2006 23/6/2006 ನಾನು ಮುಖ್ಯಮಂತ್ರಿ ಆಗಿದ್ದು ಓದ್ ತಗೊಂಡಿದ್ದು 2006 ಫೆಬ್ರವರಿ 3 ನಾನು ಅಧಿಕಾರ ಸ್ವೀಕಾರ ಮಾಡಿದ 3-4 ತಿಂಗಳಿನಲ್ಲೇ ಬೆಂಗಳೂರು ನಗರ ಯಾವೊಂದು ಪರಿಸ್ಥಿತಿನಲ್ಲಿತ್ತು, ಈ ನಗರಕ್ಕೆ ಏನಾದರೂ ಒಂದು ಲೈಫ್ ಕೊಡಬೇಕು ಅಂತ ಹೇಳಿ ಹಲವಾರು ನಿರ್ಧಾರಗಳನ್ನು ಮಾಡಿದ್ದೆ ಇದ್ದಿದ್ದ 18 ತಿಂಗಳಲ್ಲಿ. ಇವತ್ತು ಇವೆಂಥವು ಟನಲ್ ರೋಡ್ಗಳು, ಯಾರೋ ಅದಾನಿ ಅವರಿಗೆ 20,000 ಕೋಟಿ ಅಂತೆ, ಇನ್ಯಾರಿಗೋ ಒಬ್ಬರಿಗೆ 3,800 ಕೋಟಿ, ಇನ್ನೊಂದು ಯಾವುದೋ ಒಂದು ಕಂಪ್ನಿಗೆ. ಈಗೇನು ನಡೀತಾ ಇದೆಯಲ್ಲ, ಅವತ್ತು ನಾನು ಮೀನ್ ಸ್ಕ್ವೇರ್ನಿಂದ ಹೆಬ್ಬಾಳದ ಫ್ಲೈಓವರ್ವರೆಗೆ 6 ಪಥದ ಟನಲ್ ಮಾಡಲಿಕ್ಕೆ ಕೇವಲ 30 ಕೋಟಿ ವೆಚ್ಚದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದು. ಒಂದು ಕೊರಿಯನ್ ಕಂಪನಿ ಆ ಸಂದರ್ಭದಲ್ಲಿ ಅವರೇ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ, ಅವರೇ ಟೆಕ್ನಾಲಜಿ ಉಪಯೋಗ ಮಾಡಿ ಆ ಯೋಜನೆ ಪ್ರಾರಂಭ ಮಾಡಕ್ ಬಂದಂಥದ್ದು. ಇವತ್ತು 20 ವರ್ಷ ಆಯಿತು. 30 ಕೋಟಿಲಿ ಮಾಡ್ತಾ ಇದ್ದಿದ್ದ ಕೆಲಸ ಈಗ 20,000 ಕೋಟಿ 30,000 ಕೋಟಿ ಇನ್ನು ನಡೀತಾ ಇದೆ ಟನಲ್ ರೋಡ್ ಬಗ್ಗೆ. 2018 ನಾನು ಮತ್ತೆ ಇವ್ರ ಜೊತೆನೆ ಸರ್ಕಾರ ಮಾಡಿದಾಗ ತಿಪ್ಪೇಸ್ವಾಮಿ ಅವರ ಹೇಳಿ ಮೊದಲನೇ ಸ್ಟೇಜ್ ನಾವೇನ್ ಮಾಡಿದ್ದು ಎಲಿವೇಟೆಡ್ ಕಾರಿಡಾರು ನಮ್ಮ ಸಿಲ್ಕ್ ಬೋರ್ಡ್ ಇಂದ KR-ಪುರಂ ಇದರವರೆಗೂ ಆ ರೂಟಲ್ಲಿ ಅಪ್ ಟು ನಮ್ಮ ಎಸ್ ಟಿ ಮಾಲ್ ಅವರಿಗೆ ಕ್ಯಾಬಿನೆಟ್ ನಲ್ಲಿ ದುಡ್ಡು ಇಡೋದಕ್ಕೆ ನಾನು ಫೈನಾನ್ಸ್ ನಲ್ಲಿ ತೀರ್ಮಾನ ತಗೊಂಡಿದ್ದೆ. ಮೊದಲನೇ ಫೇಸಲ್ಲಿ 9,000 ಕೋಟಿ ಖರ್ಚು ಮಾಡಲಿಕ್ಕೆ ಇಂಟಿಗ್ರೇಟೆಡ್ ಎಲಿವೇಟೆಡ್ ರೋಡ್ ನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.